ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದ್ರೆ ಬಿಜೆಪಿ ಕೂಡ ಇವರಿಗೆ ಟಕ್ಕರ್ ಕೊಡೋದಕ್ಕೆ ಪ್ರತಿಭಟನಾ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಕೂಡ ತಯಾರಿ ಮಾಡಿಕೊಂಡಿದೆ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಒಂದು ಕಡೆಯಾದ್ರೆ ಬಿಜೆಪಿ ಪ್ರತಿಭಟನೆ ಕೂಡ ನಡೆಯುತ್ತೆ. ಕಾಂಗ್ರೆಸ್ ಪ್ರತಿಭಟನೆಯ ಅಸ್ತ್ರಕ್ಕೆ ಬಿಜೆಪಿ ತಿರುಗೇಟು ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಸಜ್ಜಾಗಿದೆ ಬಿಜೆಪಿ. ಇವತ್ತು ಬೆಳಗ್ಗೆ 11:30ಕ್ಕೆ ದೋಸ್ತಿ ನಾಯಕರು ಪ್ರೊಟೆಸ್ಟ್ ಮಾಡಲಿದ್ದಾರೆ. 11 ಗಂಟೆಗೆ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ ಆರಂಭ ಆದರೆ 11:30ಕ್ಕೆ ದೋಸ್ತಿ ನಾಯಕರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯನ್ನ ಸಮರ್ಥಿಸಿಕೊಳ್ಳಲಿದ್ದಾರೆ ದೋಸ್ತಿ ನಾಯಕರು. ಪಾದಯಾತ್ರೆಯಿಂದ ತನಿಖೆಗೆ ಅನುಮತಿ ಎಂಬ ಸಂದೇಶವನ್ನು ಕೂಡ ಇವತ್ತಿನ ಪ್ರತಿಭಟನೆ ಮುಖಾಂತರ ಸಾರುವಂತಹ ಪ್ರಯತ್ನ ಬಿಜೆಪಿ ನಾಯಕರ ಕಡೆಯಿಂದ ಆಗುತ್ತೆ. ಎಚ್ಡಿಕೆ ಜೊತೆಗೆ ಈಗಾಗಲೇ ಚರ್ಚೆಯನ್ನ ನಡೆಸಿ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಬಿವೈ ವಿಜಯೇಂದ್ರ ಅವರು ತೆರಳಿದ್ದಾರೆ. ಅಂದ್ರೆ ಪಾದಯಾತ್ರೆಯಿಂದ ಈ ಮೂಡಾ ಹಗರಣದ ವಿರುದ್ಧ ಪಾದಯಾತ್ರೆಯನ್ನ ಕೈಗೊಂಡಿದ್ರು ದೋಸ್ತಿ ನಾಯಕರು. ಈ ಪಾದಯಾತ್ರೆಯಿಂದಲೇ ಈಗ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ನಮ್ಮ ಹೋರಾಟವೇ ಇದಕ್ಕೆ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅದನ್ನ ಜನರಿಗೆ ಆ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ತಯಾರಿಯನ್ನ ಮಾಡಿಕೊಂಡಿರೋದು. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾರೆ. ರೂಪೇಶ್, ಒಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ, ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ, ಪ್ರತಿಭಟನೆಗೆ ಟಕ್ಕರ್ ಕೊಡೋದಕ್ಕೆ ದೋಸ್ತಿ ನಾಯಕರ ಪ್ರತಿಭಟನೆ, ಏನೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಇವತ್ತಿನ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ರೂಪೇಶ್? ರಜನಿ, ಇಲ್ಲಿ ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಪಾದಯಾತ್ರೆ ಮಾಡೋದ್ರ ಮೂಲಕವಾಗಿ ಮೂಡಾ ಹಗರಣವನ್ನ ಸಿಬಿಐಗೆ ಕೊಡಬೇಕು, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು ಅಂತೇಳಿ ಇಲ್ಲಿ ದೋಸ್ತಿ ನಾಯಕರು ಆಗ್ರಹಿಸಿದ್ರು. ಅದಾದ ಬಳಿಕವಾಗಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಆದೇಶವನ್ನ ಮಾಡಿದ್ರು. ಇದೀಗ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರೋದ್ರಿಂದ ಸಿಎಂ ಅವರು ಕೊಡಲೇಬೇಕು, ಯಾಕಂತ ಹೇಳಿದ್ರೆ ನೈತಿಕ ಹೊಣೆಯನ್ನ ಸಿಎಂ ಸಿದ್ದರಾಮಯ್ಯನವರೇ ಹೊರಬೇಕು ಅಂತೇಳಿ ಬಿಜೆಪಿ ಆಗ್ರಹಿಸ್ತಾ ಇದೆ. ಹೀಗಾಗಿ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನು ಇವತ್ತು ಆಯೋಜನೆ ಮಾಡ್ಕೊಂಡಿದೆ. ಈ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ಸೃಷ್ಟಿಸಬೇಕು. ಒಂದು ಕಡೆ ರಾಜ್ಯದಲ್ಲಿ, ಯಾಕಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಮುಜುಗರ ಉಂಟು ಮಾಡಬೇಕು, ಈ ಮೂಲಕವಾಗಿ ನೈತಿಕ ಹೊಣೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಡಲೇಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾವೆ. ಇನ್ನೊಂದು ಕಡೆ ಇಲ್ಲಿ ಹೋರಾಟ ದೊಡ್ಡದಾಗ್ತಿದ್ದಂತೆ ಹೈಕಮಾಂಡ್, ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ, ಯಾಕಂತ ಹೇಳಿದ್ರೆ ಕೇಂದ್ರದ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ತಿಳಿದಿರುತ್ತಾರೆ, ತಿರುಗೇಟನ್ನು ನೀಡುತ್ತಾರೆ. ಈ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ರಾಜ್ಯಾದ್ಯಂತ ಸಿಎಂ ವಿರುದ್ಧವಾಗಿರತಕ್ಕಂಥ ಜನಾಭಿಪ್ರಾಯ ನಡೆಸಬೇಕು. ದೊಡ್ಡ ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಸಿಎಂ ವಿರುದ್ಧವೇ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದೆ. ಹೀಗಾಗಿ ಸಿಎಂ ನೈತಿಕತೆ ಎಲ್ಲಿದೆ? ಬೇರೆ ಬೇರೆ ಭ್ರಷ್ಟಾಚಾರ, ಯಾಕಂತ ಹೇಳಿದ್ರೆ ಇಲ್ಲಿ 40% ಕಮಿಷನ್ ಮಾಡಿದ್ರು, ಬೇರೆ ಬೇರೆ ಭ್ರಷ್ಟಾಚಾರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಈಗ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಇದ್ದಾರೆ ಅಂತೇಳಿ ಹೇಳಾಗ್ತಾ ಇತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಬಿಜೆಪಿ ಹೋರಾಟ ಮಾಡುತ್ತೆ. ಬಿಜೆಪಿಗೆ ವಿರುದ್ಧವಾಗಿ ಏನೇ ಕೌಂಟರ್ ಹೋರಾಟವನ್ನು ಮಾಡಿದ್ರು ಕೂಡ ಬಿಜೆಪಿ ಹೋರಾಟ ಒಂದಿಷ್ಟು ಸಿಎಂ ಮೇಲೆ ಒತ್ತಡವನ್ನು ಹೆಚ್ಚಿಸುವಂತ ತಂತ್ರ ಅಂತೇಳಿ ಹೇಳ್ಬೇಕು. ರಜನಿ, ರೂಪೇಶ್ ಮಾಹಿತಿಗೆ